ವೀಕ್ಷಕರೇ, ನಿನ್ನೆ ರೇಣುಕಸ್ವಾಮಿ ಕೊಲೆ ಕೇಸ್ನ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದು, ನಟ ದರ್ಶನ್ ಜೊತೆ ಪವಿತ್ರ ಗೌಡ ಅವರನ್ನು ಕೂಡ ಕೋರ್ಟ್ಗೆ ಬರುವಂತೆ ನ್ಯಾಯಾಲಯ ನೋಟಿಸ್ ಅನ್ನು ಕೊಟ್ಟಿತ್ತು. ಹಾಗಾಗಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ನಿನ್ನೆ ಕೋರ್ಟ್ಗೆ ಹಾಜರಾಗಿದ್ದು, ಇಬ್ಬರು ಭೇಟಿಯಾದ ಟೈಮಿಂಗ್ಸ್ ಮಾತ್ರ ಬೇರೆಯಾಗಿತ್ತು. ಆದ್ರೆ ನಮ್ಮ ಮಾಧ್ಯಮಗಳಂತೂ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಕೆಲ ವಿಡಿಯೋ ಕ್ಲಿಪ್ಗಳನ್ನ ಮರ್ಜ್ ಮಾಡಿ ಇವರಿಬ್ರು ಕೂಡ ಒಟ್ಟಿಗೆ ಇರುವಂತೆ ಬಿಂಬಿಸಿ ಪವಿತ್ರ ಗೌಡ ಬೆನ್ನು ತಟ್ಟಿದ ದರ್ಶನ್ ಅಂತ ಟೈಟಲ್ ಅನ್ನ ಹಾಕಿ ಜನರಿಗೆ ಮತ್ತು ಅಭಿಮಾನಿಗಳಿಗೆ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಿದೆ. ನಟ ದರ್ಶನ್ 2 ವಾರದ ನಂತರ ಮನೆಯಿಂದ ಹೊರಬಂದಿದ್ದು, ನಿನ್ನೆ ದರ್ಶನ್ ಅನ್ನ ವಿರೋಧಿಸುವ ಮಾಧ್ಯಮಗಳಿಗೆ ಸುಳ್ಳು ಸುದ್ದಿ ಬಿತ್ತರಿಸೋಕೆ TRP ಹಬ್ಬ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಟ ದರ್ಶನ್ 2 ವಾರದ ನಂತರ ಇದೇ ಮೊದಲ ಬಾರಿಗೆ ಮನೆಯಿಂದ ಹೊರಬಂದಿದ್ದು, ದರ್ಶನ್ ಅವರ ಬಗ್ಗೆ ಸುದ್ದಿ ಮಾಡೋದಕ್ಕೆ ಕಾಯ್ತಾ ಇದ್ದಿದ್ದ ಮಾಧ್ಯಮಗಳಂತೂ ಬೀದಿ ನಾಯಿಗಳಂತೆ ಬರ್ತಿದ್ವು. ಕೊನೆಯಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಮಧ್ಯೆ ಏನು ಕೂಡ ಕಂಟೆಂಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಸಲ್ಲದ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ದರ್ಶನ್ ಮತ್ತೆ ಪವಿತ್ರ ಗೌಡ ಮತ್ತೆ ಒಂದಾಗಿದ್ದಾರೆ ಅಂತ ಮಿಸ್ಲೀಡಿಂಗ್ ಸುದ್ದಿಗಳನ್ನ ಬಿತ್ತರಿಸೋಕೆ ಶುರು ಮಾಡಿದ್ವು. TRPಗೋಸ್ಕರ ಇಲ್ಲ ಸಲ್ಲದ ನ್ಯೂಸ್ ಗಳನ್ನ ಮಾಡ್ತಿರೋ ನಮ್ಮ ಮಾಧ್ಯಮಗಳಿಗೆ ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ.